ಹಾಯ್ ಗಾಯ್ಸ್, Hi guys, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತಾಳದ ನಾಡಲ್ಲಿ ಇವತ್ತೇನಕ್ಕೆ ಕಿಚನಲ್ಲಿದ್ದೀವಿ ಅಂತಂದರೆ, ಇವತ್ತು ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತೇನಲ್ಲ, ದಿನ ಅದೇ ಮಾಡ್ತಾರೆ. ಸ್ಪೆಷಲ್ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಅದು ಜೋಳದ ರೊಟ್ಟಿ. ಅಂದರೆ ಇದು ಡೈಲಿ ನಾವು ಮಾಡೇ ಮಾಡ್ತೀವಲ್ವಾ, ಸ್ಪೆಷಲ್. ಡೈಲಿ ಮಾಡಿದ್ರೆ ಸ್ಪೆಷಲ್. ಓಕೆ, ಏನೋ ಸಮಥಿಂಗ್ ಅಂದರೆ ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಜೋಳದ ರೊಟ್ಟಿ, ಅದರ ಜೊತೆಗೆ ಬೀನ್ಸ್ ಪಲ್ಯ ಮಾಡೋಣ ಅಂತ ಇವತ್ತಿನ ವ್ಲಾಗ್ ಅದೇ. ಸೊ ಇವಾಗ ನಾವು ಫಸ್ಟು ಬೀನ್ಸ್ ಪಲ್ಯ ಮಾಡ್ಕೊಂಡು ಬೇಡೋಣ. ಫಸ್ಟ್ ಪಲ್ಯ ಆಮೇಲೆ ರೊಟ್ಟಿನ. ಫಸ್ಟ್ ಪಲ್ಯ, ಯಾಕಂದರೆ ಪಲ್ಯ ಹಾಕಿ ಸೈಡ್ಗೆ ಇಟ್ಬಿಟ್ರೆ ನೆಕ್ಸ್ಟ್ ರೊಟ್ಟಿ ಬಿಸಿ ಬಿಸಿ ತಿನ್ಬೋದು ಅಂತ. ಇಲ್ಲಾಂದರೆ ರೊಟ್ಟಿ ಮಾಡಿಟ್ಟು ಮತ್ತು ಪಲ್ಯ ಮಾಡಿದರೆ ರೊಟ್ಟಿ ಸ್ವಲ್ಪ ಆರುತ್ತೆ ಅಂತ. ಆರಿದ್ರೂ ಚೆನ್ನಾಗಿರುತ್ತೆ, ಬಟ್ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಪಲ್ಯ ಮಾಡ್ಕೊಂಬಿಡೋಣ. ಸೊ ಉತ್ತರ ಕರ್ನಾಟಕ ರೊಟ್ಟಿ, ಜೋಳದ ರೊಟ್ಟಿ ಅದ್ರ ಜೊತೆ ಆ್ಯಕ್ಚುಲಿ ಇವರಿಗೆ ಇದು ಜವಳಿಕಾಯಿ ಪಲ್ಯ ಇಷ್ಟ. ಚೌಳಿಕಾಯಿ ಪಲ್ಯ ಇಷ್ಟ. ಚೌಳಿಕಾಯಿ ಇಲ್ಲಿ ಸಿಗಲ್ಲ, ಅದ್ರದ್ದು ಹಾಗಾಗಿ ಅದಕ್ಕೆ ಸಿಮಿಲರ್ ಬೀನ್ಸ್ ಸಿಗೋದು. ಸೊ ಬೀನ್ಸ್ ಪಲ್ಯ ಮಾಡ್ತಾರೆ ಮೇಡಮ್ ಅವರು. ಬೀನ್ಸ್ ಪಲ್ಯ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿನೂ ಉತ್ತರ ಕನ್ನಡ ಸ್ಪೆಷಲ್. ಬಟ್ ಇಲ್ಲಿ ನಾವು ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡಿಟ್ಟಿದ್ದು ಖಾಲಿ ಆಗಿದೆ. ಯಾಕಂದರೆ ನಾವು ಈ ನಮ್ಮ ಕಡೆ ಎಲ್ಲ ಅಂದರೆ ಎಗ್ ತಿನ್ನೋರು, ಅದಕ್ಕೆ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂದರೆ ಕಡಕ್ ರೊಟ್ಟಿ. ಸೊ ನಾವು ಲಾಸ್ಟ್ ಮಂತ್ ಒಂದು 25-20 ಹಂಗೆ ಮಾಡಿಟ್ಟಿದ್ದೆ. ಸೊ ಅದೆಲ್ಲ ಎಗ್ ಸಾಂಬಾರು ಅದು ಇದು ಮಾಡ್ಕೊಂಡು ಖಾಲಿ ಮಾಡಿದ್ದೀವಿ. ಇವಾಗ ಆ್ಯಕ್ಚುಲಿ ಏನಂದರೆ ಇವತ್ತು ಮಾಡ್ತಿರೋ ಹಿಟ್ಟೆ ಲಾಸ್ಟು ನಾವು ಇಂಡಿಯಾದಿಂದ ತರಿಸ್ತಾ ಇದ್ದೀವಿ. ಅದು ಬಂದ ಮೇಲೇ, ಸೊ ಪ್ರೀವಿಯಸ್ ನಾವು ಬರಬೇಕಾದ್ರೆ ತಂದಿದ್ದು ಹಿಟ್ಟು ಇವತ್ತೇ ಲಾಸ್ಟು. ಅದಕ್ಕೆ ಇದೊಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಎಷ್ಟು ಕೆಜಿ ಹಿಟ್ಟು ತಂದಿದ್ದು ನಾವು? 3 kg 5 kg ಇತ್ತು. ಅಕ್ಕರ ಮನೇಲಿ ಸ್ವಲ್ಪ ತೆಗೆದ್ವಿ. ಅದೆಷ್ಟು ಅಂದರೆ ಅಂದಾಜು ಮೇಲೆ ತೆಗೆದ್ವಿ. ಒಂದು 2.5-3 kg ತಂದಿದ್ವಿ. ಅದು ನಮ್ಗೆ ಇವಾಗ ಒಂದು 2.5 months ಬಂದಿದೆ. ಅಂದರೆ ನಾವು ಏನು ಮಾಡ್ಕೊಂಡಿಲ್ಲ, ಅದಕ್ಕಿಲ್ಲಾಂದರೆ 1 ತಿಂಗಳಿಗೆ ಅಷ್ಟೇ, 1 ತಿಂಗಳು ಬಂದುಬಿಡುತ್ತೆ ನಾವೇನು ರಂಗ್ ಮಾಡ್ಕೊಂಡ್ರೆ. ನಾವು ಒಂದು ಸ್ಟಾರ್ಟಿಂಗಲ್ಲೆಲ್ಲ ವೀಕಲ್ ಒಂದು ಸರಿ ಮಾಡ್ತಿದ್ದೆ. ಇತ್ತೀಚೆಗೆ ಅದು ಹಿಟ್ಟು ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಚಪಾತಿನ ಜಾಸ್ತಿ ಮಾಡ್ತಾಯಿದ್ವಿ. ಈಗ ಹೆಂಗೋ ನೆಕ್ಸ್ಟ್ ವೀಕ್ ಬರುತ್ತೆ, ಅದಕ್ಕೆ ಇರೋ ಹಿಟ್ಟನ್ನ ಖಾಲಿ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಫಸ್ಟ್ ನಾವು ಇವಾಗ ಪಲ್ಯ ಮಾಡ್ಕೊಂಬಿಡೋಣ ಬನ್ನಿ. ಆಕ್ಚುಲಿ ಇಲ್ಲಿ ಜೋಳ ಸಿಗುತ್ತೆ, ಅಂದ್ರೆ ಇಲ್ಲಿ ಅಡಿಸ್ ಅಬಾಬಾ ಸಿಟಿಯಲ್ಲಿ ಸಿಗುತ್ತೆ. ವಿಡಿಯೋದಲ್ಲಿ ನೋಡಿದಂಗೆ ವೈಟ್ ಕಲರ್ ಚೆನ್ನಾಗೇ ಇತ್ತು, ಬಟ್ ಅದು ಬೀಸಿ ಅದು ಹಿಟ್ಟು ಎಲ್ಲಿ ಮಾಡ್ತಾರೋ ನಮ್ಗಿನ್ನ ಗೊತ್ತಿಲ್ಲ. ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅದೇನಾದ್ರೂ ಹಿಟ್ಟು ಮಾಡೋದು ಇಲ್ಲಿದೆ ಅಂತ ಹೇಳ್ತಾರೆ. ಹಿಟ್ಟು ಮಾಡೋದು ಇತ್ತು ಅಂದ್ರೆ ನೆಕ್ಸ್ಟ್ ನಾವು ಜೋಳ ತಗೊಂಡು ಅದ್ರ ಅವಶ್ಯಕತೆ ಇರಲ್ಲ, ಸ್ಟೋರ್ ಮಾಡ್ಕೊಂತೀವಿ. ರಾಗಿನೇ ಸಿಗುತ್ತೆ ಇಲ್ಲಿ, ಬಟ್ ನಮ್ಗೆ ರಾಗಿ ತಿಂದು ಅಭ್ಯಾಸ ಇಲ್ಲ. ಅದನ್ನು ಟ್ರೈ ಮಾಡ್ಬೇಕು ಅನ್ಕೊಂಡಿದೀವಿ. ಎಲ್ಲಾ ಟೈಮು ಇಂಡಿಯಾದಿಂದ ತರ್ಸಕ್ಕೆ ಇನ್ ಕೇಸ್ ಇವಾಗ ಏನೋ ಬರೋರಿದ್ದಾರೆ ತರಿಸ್ತಾ ಇದ್ದೀವಿ. ಮುಂದೆ ಇದು ಖಾಲಿ ಆದ್ಮೇಲೆ ಮತ್ತೆ ನಮಗೆ ಆಪ್ಷನ್ ಇರಲ್ಲ. ಅವಾಗ ಇಲ್ಲಿದೆ ಈ ಥರ ಏನಾದರೂ ರಾಗಿ ತರಿಸ್ಬಿಟ್ಟು ಅದರಲ್ಲೇ ಮಾಡೋದನ್ನು ಟ್ರೈ ಮಾಡಬೇಕು. ಆ ಟೈಮಲ್ಲಿ ಬೇಕಾದ್ರೆ ರೊಟ್ಟಿ, ರಾಗಿ ಗಂಜಿ ಅದನ್ನು ಮಾಡೋಣ. ಈಗ ಸದ್ಯಕ್ಕೆ ಹಿಟ್ಟಿದೆ, ರೊಟ್ಟಿ ಮಾಡೋಣ. ಓಕೆ ಗೈಸ್, ಪಲ್ಯ ಮಾಡೋಣ ಇವಾಗ. ಬಟ್ ನೀವು ಹೆಲ್ಪ್ ಮಾಡಬೇಕು ಕೊಡೋದಕ್ಕೆ. ಆಮೇಲೆ ನಾನು ಒಬ್ಬಳೇ ಏನು ಮಾತಾಡಲಿ, ನೀವು ಮಾತಾಡಬೇಕು. ಓಕೆ ಗೈಸ್, ಫಸ್ಟು ಪಲ್ಯ ಮಾಡ್ಕೊಂಬೇಡೋಣ ಬನ್ನಿ. ಇಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ. ಆಲ್ರೆಡಿ ಒಂದು ವಿಷಲ್ ಹೊಡಿಸಿದ್ದೀನಿ. ಕೆಲವೊಬ್ಬರು ಪಲ್ಯದ ಅಂದರೆ ಹಸಿ ಬೀನ್ಸ್ನೇ ಒಗ್ಗರಣೆ ಕೊಟ್ಬಿಟ್ಟು ಅಲ್ಲೇ ಹಾಕ್ತಾರೆ. ಅದು ತುಂಬ ಟೈಮ್ ತಗೊಳುತ್ತೆ ಬೇಯಕ್ಕೆ. ಸೊ ಇವಾಗ ನಾನು ಜವಳಿಕಾಯಿ ಆದರೂ ಅಷ್ಟೇ, ಇದು ಆದರೂ ಅಷ್ಟೇ, ಒಂದು ವಿಷಲ್ ಹೊಡಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಚಿಲ್ಲಿ ಸ್ವಲ್ಪ ತೆಗಿಬೇಕಾದ್ನ. ಅದು ತುಂಬ ಖಾರ ಇದೆ, ನನಗೂ ಇವಾಗ ಗೊತ್ತಾಯಿತು. ಹೆಚ್ಚಿದ ಮೇಲೆ ಕೈ ಉರಿತಾ ಇದೆ. ಸೊ ಇದು ಗುರಾಳ್ ಪುಡಿ ಮತ್ತು ಇದು ಶೇಂಗಾ ಪುಡಿ. ಇದು ಆಪ್ಷನಲ್ಲು. ಟೇಸ್ಟ್ ನಮಗೆ ಬೇಕಾದರೆ ನಾವು ಹಾಕೋಬೋದು, ಕೆಲವೊಬ್ರು ಹಾಕಲ್ಲ. ಮತ್ತು ಇಲ್ಲಿ ಸಾಸಿವೆ, ಜೀರಿಗೆ, ನಾರ್ಮಲ್ ಮಸಾಲ ಐಟಮ್ಸ್ ಇಟ್ಕೊಂಡಿದ್ದೀವಿ. ಓಕೆ, ಇವಾಗ ಮಾಡೋಣ ಬನ್ನಿ. ಇದು ನಮ್ಮ ಬೆಸ್ಟ್ ಪಾರ್ಟ್ನರ್ ಇಂಡಕ್ಷನ್ ಕುಕ್ಕರ್. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಗ್ಯಾಸ್ ಇದ್ರೂ ಇಂಡಕ್ಷನಲ್ಲಿ ಏನಕ್ಕೆ ಮಾಡ್ತೀನಿ ಅಂದರೆ ನನಗಿದೆ ಇಷ್ಟ. ಅದಕ್ಕೆ ಇದು ಬೇಗ ಅಂದರೆ ನನಗೆ ಅದು ಅಷ್ಟು ಏನೋ ಗೊತ್ತಿಲ್ಲ. ನಾವು ಸ್ಟಾರ್ಟಿಂಗಲ್ಲಿ ತಂದು ಇದರಲ್ಲೇ ಒಂದು 15 days ಮಾಡಿದ್ವಿ. ಇವ್ರು ತಂದು ಗ್ಯಾಸಲ್ಲಿ ಮಾಡು ಅಂತ ಹೇಳ್ತಾರೆ, ಬಟ್ ನಾನು ಅದ್ರಲ್ಲಿ ಮಾಡಲ್ಲ, ಇದರಲ್ಲೇ ಮಾಡೋದು. ನೋಡಿ ಗೈಸ್, ಇಷ್ಟು ದೊಡ್ಡ ಗ್ಯಾಸ್ ಇದ್ರೂ ಇವ್ರು ಯೂಸ್ ಮಾಡಲ್ಲ, ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಬಟ್ ಇದು ಅವ್ರಿಗೆ ಕಂಫರ್ಟೇಬಲ್ ಆಗಿದೆ, ಬೇಗನ ಆಗ್ತಿದೆ. ಸೊ ಇಬ್ಬರೇ ಅಲ್ವಾ, ಸೊ ಹಂಗಾಗಿ ಏನು ಅಂತ ಇಬ್ಬರು ಅಡುಗೆಗೆ ಆರಾಮ್ ಫಾಸ್ಟ್ ಆಗಿ. ಅಂಡ್ ಅನದರ್ ಥಿಂಗ್, ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ, ಗ್ಯಾಸ್ ಬಿಲ್ಲು, ಸಿಲಿಂಡರ್ ಬಿಲ್ಲು ಜಾಸ್ತಿ. ಹಾಗಾಗಿ ಇದನ್ನೇ ಪ್ರಿಫರ್ ಮಾಡ್ತೀನಿ. ಬಟ್ ನನ್ಗೆ ಅದು ರೀಸನ್ ಅಂತೇನಿಲ್ಲ, ನಾನು ಹೇಳ್ದಂಗೆ ನಂಗೆ ಇದೇ ಓಕೆ ಅನ್ನಿಸ್ತು. ಸೊ ಅದಕ್ಕೆ ನಾನು ಆ ರೀಸನ್ಗೆ ನಾವು ಮಾಡ್ತಿಲ್ಲ. ಬಟ್ ನಮ್ಮ ಕಡೆ ಇದು ಗುರಾಳ್ ಪುಡಿ ಇದೆಲ್ಲ ಇದ್ದಿಲ್ವಲ್ಲ, ಇಲ್ಲಿ ಎಲ್ಲೂ ಸಿಗಲ್ವಲ್ಲ ಇದು. ಗೈಸ್, ಇದು ನಾವು ಪುಡಿಗಳೆಲ್ಲ ನಮ್ಮ ಮಮ್ಮಿ ಬಾಕ್ಸಲ್ಲಿ ಮಾಡಿ ಕಳಿಸಿದ. ಇದ್ರ ಜೊತೆ ಇನ್ನೂ ಸಾಂಬಾರು ಪೌಡ್ರು ಮತ್ತು ಎಳ್ಳು ಒಂದು 4-5 ನನಗೆ ಅದು ಗೊತ್ತಿಲ್ಲ, ಬಟ್ ನೋಡಬೇಕು. ಅದೆಲ್ಲದನ್ನು
ಮಾಡಿ ಮಾಡಿ ಕಳಿಸಿದ್ದಾರೆ. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ನಾವು ಬರ್ಬೇಕಾದ್ರೆ ಇಲ್ಲಿ ಈ ತರ ಸಿಗದೇ ಇರೋ ಐಟಮ್ ಸ್ಪೆಷಲ್ ಪಲ್ಯಕ್ಕೆ ಹಾಕೋದೆಲ್ಲ ಇವರು ಮನೆಯಿಂದನೇ ನಾವು ತಗೊಂಡ್ ಬಂದಿರೋದು. ಇದು ತುಂಬಾ ಹೆಲ್ಪ್ ಆಗ್ತಿದೆ. ಇವು ಇಲ್ದಂಗೆ ಪಲ್ಯಗಳು ಟೇಸ್ಟ್ ಬರಲ್ಲ. ಇದು ಪುಡಿಗಳು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದು ಸ್ವಲ್ಪ ಸೌಂಡ್ ಆಗುತ್ತೆ, ಮೈಕ್ ಇದೆ. ಓಕೆ ಗೈಸ್, ಇದು ಸ್ವಲ್ಪ ಹಿಂಗಿರುತ್ತೆ. ನಾನು ಅದಕ್ಕೆ ಯಾವಾಗಲೂ ಕೈ ಈ ಥರ ಇದ್ದಾಗ ಹಿಂಗೆ ಹಿಡ್ಕೊಂಡಿರ್ತೀನಿ. ಇಲ್ಲಾಂದರೆ ಹಿಂಗೆ ಯಾವ್ದಾದ್ರು ನಮ್ಮ ಹಾಲಿನ ಕ್ಯಾನ್ ಇಲ್ಲೇ ಇರುತ್ತೆ, ಯಾವಾಗಲೂ ಹಿಂಗಿಟ್ಟು ಅಡುಗೆನ ಮಾಡ್ತಿರ್ತೀನಿ. ಅಚ್ಚಾ ಹೀಗೆ. ಸೊ ಇದು ಆಯಿಲು ಇಲ್ಲಿದು ಇವ್ರು ಕಳಿಸ್ಕೊಡೋದು ನಮಗೆ. ಇಥೋಪಿಯನ್ ಮ್ಯಾನುಫ್ಯಾಕ್ಚರ್ಡ್ ಆಯಿಲ್. ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ನಾವು? ಈ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ, ಚೈನಾ ಅಂತ ಹೇಳ್ಬಿಟ್ಟು. ನೀರು ಇದ್ದಂಗೆ ಇರುತ್ತೆ, ಹಾಕಿದ್ರೆ ನೀರು. ಆಯಿಲ್ ಮಾರ್ಕೆಟ್ ಮಾಫಿಯಾ ಎಲ್ಲ ಕಡೆನೂ ಇರುತ್ತೆ, ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಇವರು ಮೋಸ್ಟ್ ಆಫ್ ಆಲ್ ರಾ ಮೆಟೀರಿಯಲ್ಸ್ ನ ಇಂಪೋರ್ಟ್ ಅಂದ್ರೆ ಸನ್ಫ್ಲವರ್ ಇದನ್ನೆಲ್ಲ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ನಂದೊಂದು ಐಡಿಯಾ ಅನ್ನೋದಕ್ಕಿಂತ ನನಗೆ ಅನ್ಸೋದು. ನನಗೆ ಗೊತ್ತಿರಂಗೆ ಮಾರ್ಕೆಟಲ್ಲಿ ಈ ಕಡೆನೇ ಬನ್ನಿ, ನೀವು ಹತ್ಕೊಂಡೇ ಮಾತಾಡಿ. ಓಕೆ ಗೈಸ್, ಇದು ಎಣ್ಣೆ ಕಾಯಬೇಕು. ಶಾರ್ಟ್ ಇದ್ದೀನಿ, ಸೊ ನನಗೆ ಅಡ್ಜಸ್ಟ್ ಆಗಂಗೆ ಇಟ್ಕೊಂಡಿದ್ದೀನಿ. ಅವ್ರು ಹೈಟ್ ಇದ್ದಾರೆ, ಅವ್ರಿಗೆ ಈಗ ಅವ್ರು ಕಾಣೋ ಥರ ಇಟ್ಟರೆ ನಮ್ಗೆ ಇದು ಅಡುಗೆ ಮಾಡೋದು ಕಾಣಲ್ಲ. ಅದಕ್ಕೆ ನಾವು ಈ ಕಡೆ ಹೆಲ್ಪರ್ ಹಾಕಿ ಕ್ಯಾಮ್ರಾ ಇಡ್ತೀವಿ. ಅದು ಹೈಟ್ ಸ್ಟ್ಯಾಂಡ್ ಹೈಟ್ ಮಾಡಿದ್ರೆ ಇದು ಕಾಣಲ್ಲ, ಅದಕ್ಕೆ ಅಡುಗೆ ಮಾಡೋದು. ಓಕೆ, ಸ್ವಲ್ಪ ಜಾಸ್ತಿ ಇಟ್ಬಿಡಲ್ಲ. ಆಗುತ್ತೆ. ಇದು ಈ ಕಡೆ ಗಾಳಿ ಹೋಗುತ್ತಾ? ಗಾಳಿ ಹೋಗುತ್ತೆ. ಓಕೆ ಈ ಕಡೆ ಗಾಳಿ ಹೋಗುತ್ತೆ, ಹಂಗಾಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾವು ತಗೊಳಕ್ ಹೋದಾಗ ಬೇರೆ ತೋರಿಸಿದ್ದು, ಬಟ್ ನಮ್ಗೆ ಅದು ಯೂಸ್ ಮಾಡಿ ಇವ್ರಿಗೂ ಯೂಸ್ ಮಾಡಿ ಮಾಡೆಲ್ದು ಗೊತ್ತಿತ್ತು. ಅದಕ್ಕಿಂತ ಬೆಟರ್ ಇದು ನೆಕ್ಸ್ಟ್ ಇದಕ್ಕೆ ಹೋಗೋಣ ಅಂತೇಳಿ ಇದನ್ನ ಅಲ್ಲಿಂದ ಇಲ್ಲಿ ಹೊತ್ಕೊಂಡ್ಬಂದಿದೆ. ಒಂದು 9 kg ಇತ್ತಲ್ವಾ? 7 kg ಗೈಸ್. ಒಬ್ರಿಗೆ 23 kg ಅಲ್ವಾ? 3 ಒಂದು ಬ್ಯಾಗು, 23 ಇನ್ನೊಂದು ಬ್ಯಾಗ್, ಒಬ್ಬರಿಗೆ 2 ಬ್ಯಾಗ್, ಇಬ್ಬರಿಗೆ 4 ಹಾಂ ಗೈಸ್, ಅಷ್ಟರಲ್ಲಿ ನಾವು ಕುಕ್ಕರು, 2 ಕುಕ್ಕರು ಮತ್ತು ಇಂಡಕ್ಷನ್ನು, ಈ ಥರ ಮಸಾಲ ಐಟಮ್ಸು, ಅವಲಕ್ಕಿ, ಎಷ್ಟೊಂದು ರೇಷನ್ ಎಲ್ಲ, ಮತ್ತು ಇಲ್ಲಿ ಇರೋದಕ್ಕೆ ಬಟ್ಟೆ ಎಲ್ಲದನ್ನು ಹೊತ್ಕೊಂಡು ಬಂದಿದೆ ಸ್ಟಾರ್ಟಿಂಗಲ್ಲೇ. ಮೇನ್ ಬಟ್ಟೆಗಳು, ಇಲ್ಲೂ ಐಟಮ್ಸ್ ಕುಕ್ಕರ್ ಆ ಥರ ಎಲ್ಲ ಸಿಗುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಇಲ್ಲಿ ತಂದಿದ್ದೀವಿ ಒಂದು 2-3 ಪಾತ್ರೆನ, ಫುಲ್ ತೆಳು ಇರುತ್ತೆ ಗೈಸ್, ಇಷ್ಟು ಕ್ವಾಲಿಟಿ ದಪ್ಪವಾಗಿ ಬರಲ್ಲ. ಇದು ಆ್ಯಕ್ಚುಲಿ ಇಲ್ಲೇ ತೊಗೊಂಡಿರೋದು, ಇದು ಚೆನ್ನಾಗಿದೆ. ಕುಕ್ಕರ್ ಐಟಮ್ಸ್ ಇಲ್ಲಿ ಚೆನ್ನಾಗಿ ಸಿಗಲ್ಲ, ವಿಜಿಲ್ ಕೊಡೋದು ಅಷ್ಟು ಕರೆಕ್ಟಾಗಿ ಬರಲ್ಲ. ಡಿಶಸ್ಗೆ ಕಂಪ್ಯಾರಿಟಿವ್ಲಿ ಇಲ್ಲಿ ತಗೊಳ್ಳೋದು ಅಷ್ಟು. ಸಾಸಿವೆ ಇಲ್ಲಿ ಸಾಸಿವೆ ಸಿಗುತ್ತೆ, ಜೀರಿಗೆ ಸಿಗುತ್ತೆ, ಬಟ್ ಇದೆಲ್ಲ ನಾವು ಮುಂಚೆ ಸಿಗುತ್ತಲ್ಲ ಅಂತ ಇಲ್ಲಿ ಉಡ್ದನ್ನ ತೊಗೊಂಬಂದಿದ್ವಿ. ನೆಕ್ಸ್ಟ್ ಇನ್ನೇನು ತರ್ಸಲ್ಲ, ಇಲ್ಲೇ ಎಲ್ಲ ಸಿಗುತ್ತೆ ಗೈಸ್. ಇವಾಗ ನಾನು ಮುಂಚೆನೇ ಹೇಳಿದರೆ ಕೊತ್ತಂಬರಿ ಕರಿಬೇವು ಎಲ್ಲ ತಂದಿರೋರು. ಇದು ಸಡನ್ನಾಗಿ ಇಲ್ಲಿ ಬಂದ ತಕ್ಷಣ ವೀಡಿಯೋ ಮಾಡೋಣ ಅಂತ ಹೇಳಿದೆ, ಹಂಗಾಗಿ ಪ್ಲ್ಯಾನ್ ಇರಲಿಲ್ಲ. ಸೊ ನಮ್ಮ ಹತ್ರ ಇವಾಗ ಕರಿಬೇವು ಕೊತ್ತಂಬರಿ ಅದೇನಿಲ್ಲ. ಸೊ ಡೈರೆಕ್ಟ್ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇರಲಿ, ಈರುಳ್ಳಿ ಹಾಕ್ತೀನಿ, ಕಡಿಮೆ ಹಿಡ್ಕೊಂಡ್ಬಿಡ್ತೀನಿ. ಹಂಗೇನಿಲ್ಲ ಗೈಸ್, ಹಾಕ್ತಾರೆ ತಾನೆ. ಬೇಕಾದ್ರೆ ಕೇಳಿ ಕಮೆಂಟಲ್ಲಿ ಎಲ್ಲರೂ ಹಾಕ್ತಾರೆ. ಈ ಕೊತ್ತಂಬರಿ ಕರಿಬೇವು ಇಲ್ದಂಗೆ ಹೆಂಗಿರುತ್ತೆ ಪಲ್ಯ ಅದೆಲ್ಲ. ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಇದ್ದರೆ ಹಾಕ್ತೀನಿ ಗೈಸ್, ಇಲ್ಲ ಅಂದರೆ ಹಂಗೆ ಮಾಡ್ತೀನಿ ಅಷ್ಟೇ. ಚಿಲ್ಲಿ ಕಡಿಮೆ ಹಾಕಲ್ಲ, ಆವಾಗಲೇ ಉರಿತಾ ಇತ್ತು. ಇಷ್ಟು ಸಾಕಲ್ಲ, ಸ್ಪೂನ್ ತಗೊಂಡು. ತರಕಾರಿ ಬಗ್ಗೆ ಹೇಳ್ಬೇಕಂದ್ರೆ ರಿಯಲಿ ನಾವು ಆರ್ಗ್ಯಾನಿಕ್ ತರಕಾರಿನ ತಿಂತಿರೋದು. ಯಾಕಂದ್ರೆ ಅವ್ರಿಗೆ ಫರ್ಟಿಲೈಸರ್ಸು, ಅದು ಕೆಮಿಕಲ್ಸ್ ಇದು ಅದ್ಯಾವುದು ಯೂಸ್ ಮಾಡಿಲ್ಲ. ಇವಾಗ ಮಾರ್ಕೆಟಲ್ಲಿ ಫರ್ಟಿಲೈಸರ್ ಕೆಮಿಕಲ್ಸ್ ಎಲ್ಲ ಬರ್ತಿದೆ, ಬಟ್ ಇವಾಗ ಅವರೆಲ್ಲ ಮೇಂಟೈನ್ ಮಾಡ್ತಿರೋದು ವಿತೌಟ್ ಫರ್ಟಿಲೈಸರ್ ಆ್ಯಂಡ್ ಕೆಮಿಕಲ್ಸ್. ಸೊ ಇದು ನಾವು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಹೇಳ್ಬೋದು. ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಗೈಸ್. ಪಲ್ಯನ ತುಂಬ ಥರನೂ ಮಾಡ್ತಾರೆ, ಅಂದರೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಕೊಬ್ಬರಿ ಪುಡಿ, ಆಮೇಲೆ ಒಣಮೆಣ್ಸಿನ್ಕಾಯಿ ಅದೆಲ್ಲ ಮಿಕ್ಸಿ ಹಾಕ್ಕೊಂಡು ಮಾಡ್ತಾರೆ. ಅದು ಯಾವಾಗಾರು ಅಪರೂಪಕ್ಕೆ ಮಾಡ್ಕೋಬೋದು. ಇವಾಗ ನಾವು ಕ್ವಿಕ್ಕಾಗಿ ಮಾಡ್ಕೋಬೇಕು. ಸೊ ನಾರ್ಮಲಾಗಿ ಬೀನ್ಸ್ ಪಲ್ಯ ಮಾಡ್ತಾರೆ, ಕ್ವಿಕ್ಕಾಗಿ ಬೇಗ ಆಗೋದು.
ಕಲರ್ ಜಾಸ್ತಿ ಇದೆ. ಮಸಾಲ ಸಾಕ್ಬಿಡಲ, ಗರಂ ಮಸಾಲ. ಗೈಸ್ ನೆಕ್ಸ್ಟು ಔಟ್ಡೋರ್ ವೀಡಿಯೋಸ್ ಮಾಡ್ತೀವಿ, ಅಂದರೆ ಮಾರ್ಕೆಟ್ ವಿಸಿಟ್ ಮಾಡೋದು ಅದು ಇದು ಇಲ್ಲಿ ತೋರಿಸೋಣ ಅಂತ ಹೇಳಿದ್ವಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟು. 15ನೇ ತಾರೀಕು ಬಂದರೆ ನಮ್ಮ ಚಾನಲ್ ಸ್ಟಾರ್ಟ್ ಆಗುತ್ತೆ. ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಐಟಮ್ಸ್ ನಾವಿನ್ನು ಸ್ಟಾರ್ಟೇ ಮಾಡಿಲ್ಲ. ಅದು ಒಂದು ಕಲ್ಚರಲ್ ಡ್ಯಾನ್ಸ್ ಅಷ್ಟೇ ತೋರಿಸಿರೋದು. ಅದು ಏನು ನಾವು ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ಹೆಂಗೆ ಯಾವುದನ್ನು ಕೇಳಿಸಲ್ಲ ಇದು ಮೈಕ್ ನನ್ನ ಹತ್ರ ಇರೋದು. ಓಕೆ ಗೈಸ್, ಇದು ಇವಾಗ ಬೆಂದಿದೆ. ಇವಾಗ ಬೀನ್ಸ್ ಹಾಕಿ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಅದಕ್ಕೆ ಇವಾಗ ಇದಕ್ಕೆ ಬೀನ್ಸ್ ಹಾಕೊಂಡ್ಬಿಡೋಣ. ಅದು ಬೀನ್ಸ್ ಕೊಡಿ. ಸೊ ನಾನು ಹೇಳ್ದಂಗೆ ಇದನ್ನ ಆಲ್ರೆಡಿ ಒಂದು ವಿಜಿಲ್ ಹೊಡೆಸಿ ಇಟ್ಕೊಂಡಿದ್ದೀನಿ. ತುಂಬ ಹೊತ್ತಾಗಲ್ಲ. ಇವಾಗ ಹಸಿದು ಹಂಗೆ ಹಾಕಿದರೆ ಇಲ್ಲಿ ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ. ಇದು ಹಾಕೋತೀನಿ. ಸೊ ಇವಾಗ ಇದು ಮಿಕ್ಸ್ ಮಾಡಿಬಿಡ್ತೀನಿ. ಇನ್ನೂ ನಾವು ಅದು ಏನು ಕೊಬ್ಬರಿ ಪುಡಿ ಮತ್ತು ಒಣ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಅದೆಲ್ಲ ಉಪ್ಪು, ಹುಣಸೆಹಣ್ಣು ಅದೆಲ್ಲ ಮಿಕ್ಸಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇಯಕ್ಕೆ ಬಿಡ್ತೀನಿ. ಒಂದು 10 ಮಿನಿಟ್ಸು ಇದು ಬೆಂದ ಮೇಲೆ ನೆಕ್ಸ್ಟು ನಾನು ಹೇಳ್ದಂಗೆ ಇದು ಶೇಂಗಾ ಮತ್ತು ಗುರಾಳ್ ಪುಡಿ, ನಿಮ್ಮ ಕಡೆ ಏನಂತಾರೆ ಅಂದರೆ ಕುಶಣಿ ಕಾಳು ಸಮಥಿಂಗ್ ಅದರದ್ದು ಗುರಾಳ್ ಪುಡಿ. ಇದನ್ನು ಪಲ್ಯ ಮಾಡಿ ಸೈಡ್ಗೆ ಎತ್ತಿಡ್ತೀವಲ್ಲ, ಆ ಟೈಮಲ್ಲಿ ಮೇಲೆ ಹಂಗೆ ಹಿಂಗೆ ಉದುರಿಸ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ಸೊ ಓಕೆ, ಇದು ಒಂದು 10 ಮಿನಿಟ್ಸ್ ಹಿಂಗೆ ಬೇಯಲಿ, ಮುಸ್ತೀನಿ ಏನಾದರೂ. 10 ಮಿನಿಟ್ಸ್ ಬೆಂದ ಮೇಲೆ ಪಲ್ಯ ಆದಮೇಲೆ ಸಿಗ್ತೀನಿ. ಓಕೆ ಗಾಯ್ಸ್, ಇವಾಗಿದು ಪಲ್ಯ ಫುಲ್ ಬೆಂದಿದೆ. ಇದನ್ನು ಇವಾಗ ಸೈಡಲ್ಲಿ ಸ್ವಲ್ಪ ಇದು ಆರಲಿ, ಸ್ವಲ್ಪ ಆರಲಿ ಸೈಡಲ್ಲಿ ಇಡ್ತೀನಿ ಗೈಸ್. ಒಂದು 5 ಮಿನಿಟ್ಸ್ ಆದಮೇಲೆ ಆ ಪುಡಿ ಉದುರಿಸ್ಬೇಕು. ಪಲ್ಯ ಆದಂಗೆ ಪುಡಿ ಉದುರಿಸ್ಬೇಕಷ್ಟೆ. ಸೊ ಇವಾಗ ನಾನು ರೊಟ್ಟಿಗೆ ಜಿಗಿಟ್ ಮಾಡಬೇಕು. ಇವಾಗ ಇಲ್ಲಿ ನೀರು ಕಾಯಕ್ಕೆ ಇಡ್ತೀನಿ. ಫಸ್ಟ್ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ರೊಟ್ಟಿ ಮಾಡಿದಾಗ ಬರೀ ನೀರಿಷ್ಟು ಕಾಯಿಸ್ಕೊಂಡು ಇಲ್ಲಿ ರೊಟ್ಟಿ ಹಿಟ್ಟನ್ನ ಫುಲ್ ನಡಿವೆ ಗುಂಡಿ ಥರ ಮಾಡಿಕೊಂಡು ಅದನ್ನು ನೀರು ಅದರಲ್ಲಿ ಹಾಕ್ಬಿಟ್ಟು ಅಲ್ಲೇ ಹಿಂಗೆ ಚುಂಚುಗೆ ಇರುತ್ತಲ್ಲ, ಅದಕ್ಕೇನಂತಾರ ಆಡು ಭಾಷೆದಲ್ಲಿ ಚುಂಚುಗೇನು, ರೊಟ್ಟಿ ಎಲ್ಲ ಹಿಂಗೆ ತೆಗಿತಾರಲ್ಲ ಗೈಸ್, ಅದು ಚುಂಚುಕನೇ ನಮ್ಮ ಆಡು ಭಾಷೆಯಲ್ಲಿ. ಸೊ ಅದರಲ್ಲೇ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊತಿದ್ದೆ. ಬಟ್ ಕೆಲವೊಬ್ರು ಹಿಂಗೆ ಇದರಲ್ಲೇ ಹಾಕ್ಬಿಟ್ಟು ಇದರಲ್ಲೇ ಜಿಗಿಟ್ ಮಾಡ್ಕೊತಾರೆ. ನಾನು ನೋಡೋಣ ಅಂತೇಳ್ಬಿಟ್ಟು ಇವಾಗ ರೀಸೆಂಟಾಗಿ ಇದರಲ್ಲೇ ಮಾಡೋದನ್ನು ಕಲ್ತಿದ್ದೀನಿ. ಅದಕ್ಕಿಂತ ಇದೇ ಓಕೆ ಅನ್ನಿಸ್ತು. ಸೊ ಇವಾಗ ಇದರಲ್ಲೇ ಜಿಗಿಟ್ ಮಾಡ್ಕೊತೀನಿ. ಇವಾಗ ಇದು ಸ್ವಲ್ಪ ಗುಳ್ಳೆ ಬರ್ತಿದೆ. ಇವಾಗ ಹಿಟ್ಟು ಹಾಕ್ಬೇಕು. ನೋಡಿ ಗೈಸ್, ಇವಾಗ ನಮ್ಮ ಹತ್ರ ಇರೋ ಹಿಟ್ಟು ಇಷ್ಟು. ಆಗ್ಬೋದು ಅಷ್ಟೇ. ಇದೇ ಇಷ್ಟು ಹಿಟ್ಟು. ಇವಾಗ ಒಂದು 15 ದಿವಸ ನಾವು ರೊಟ್ಟಿನೇ ಮಾಡಿಲ್ಲ, ಇವಾಗ ಮಾಡ್ತಾಯಿದ್ದೀವಿ. ಅದಕ್ಕೆ ಮಾಡ್ತಾಯಿದ್ದೀವಿ. ಇವಾಗ ನೀರಲ್ಲಿ ಸ್ವಲ್ಪ ಗುಳ್ಳೆ ಥರ ಬರ್ತಾಯಿದೆ. ನಾನು ಹಿಟ್ಟು ಹಾಕ್ಕೊಂಡ್ಬಿಡ್ತೀನಿ. ಸ್ಪೂನ್ ತೊಗೋಬೇಕು ಮಿಕ್ಸ್ ಮಾಡೋಕ್ಕೆ. ಉಪ್ಪು ಹಾಕ್ತಾರೆ. ನಾನು ಫಸ್ಟ್ ಉಪ್ಪು ಹಾಕ್ತಿದ್ದೆ, ಇವಾಗ ಹಾಕ್ತಿಲ್ಲ. ಸ್ವಲ್ಪ ಜಾಸ್ತಿ ಉಪ್ಪಿಡ್ತೀನಿ. ಮತ್ತಿಲ್ಲಿ ಇದು ಜಸ್ಟ್ ಜಿಗಿಟ್ ಅಷ್ಟೇ. ಇದನ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀನಲ್ವಾ, ಮತ್ತೆ ಹಿಟ್ಟು ಆ್ಯಡ್ ಮಾಡ್ತೀನಿ. ಇದು ಜಿಗಿಟಿಗಷ್ಟೇ. ಹೌದು. ಚಟಾಪಟ. ಸೊ ಇವಾಗ ಇದು ಜಿಗುಟ್ ಆಯಿತು. ಇದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಹಂಚು ಕಾಯಕ್ಕೆ ಇಟ್ಬಿಡ್ತೀನಿ ಗೈಸ್. ಹಂಚು ಕಾಯಕ್ಕೆ ಟೈಮ್ ಆಗುತ್ತೆ, ಯಾಕಂದರೆ ನಮ್ಮದು ದೋಸೆ ಹಂಚು, ಅದಕ್ಕೆ ತೊಳೆದಿಟ್ಟಿದ್ದೀನಿ ಆವಾಗಲೇ. ನಮ್ಮದು ರೊಟ್ಟಿ ಹಂಚು ಬೇರೆ ಇರುತ್ತೆ, ನಾವು ಅದೆಲ್ಲ ಎಲ್ಲಿ ಕ್ಯಾರಿ ಮಾಡೋದು. ಇಲ್ಲೇ ತಗೊಳಕ್ಕೆ ರೆಡಿ, ಬೇಡ ಅಂತ ಹೇಳ್ತೀನಿ ಎಲ್ಲದಕ್ಕೂ. ಹೆಂಗೂ ಇಬ್ಬರಿಗೆ ನಡೆಯುತ್ತೆ, ಮಾಡ್ಕೋಬೋದು. ಸೊ ಅದು ಹಂಚು ಕಾಯಿಲಿ, ನಾವಿಲ್ಲಿ ರೊಟ್ಟಿಗೆ ನಾದ್ಕೊಂಬಿಡೋಣ.
ಕಡಿಮೆ ಇಟ್ಟಿದ್ದೀನಿ ನಾನು ಗೈಸ್. ಇದೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೆ ಆವಾಗಲೇ. ಬಟ್ಟೆ ತೊಗೊಂಡು ಉಜ್ಜಿ ಒರೆಸ್ಕೊಂಡು ಅದು ರೊಟ್ಟಿ ಬಡಿಯೋಕೆ ಏನೋ ಇರ್ತಿತ್ತಲ್ಲ, ಕೊಣುಮಿಗಿ ಅದು ಎಷ್ಟು ಎಸ್. ಅವಾಗೆಲ್ಲ ನಾವು ಚಿಕ್ಕವರದ ನಮ್ಮ ಮನೆಯಲ್ಲಿ ಯಾರು ನಮ್ಮ ತಾಯಿಯವರೆಲ್ಲ ಕೊಣಮಿಗೆ ಎಲ್ಲ ಯೂಸ್ ಮಾಡ್ತಿದ್ರು. ಇವಾಗೆಲ್ಲ ಸಿಟಿ ಆಯಿತು, ಹಳ್ಳಿ ಆಯಿತು, ಹಿಂಗೆ ಗ್ಯಾಸ್ ಕಟ್ಟೆ ಇರುತ್ತೆ, ಎಲ್ಲರೂ ಗ್ಯಾಸ್ ಕಟ್ಟೆಯಲ್ಲೇ ರೊಟ್ಟಿ ಮಾಡ್ತಾರೆ. ಆಮೇಲೆ ಫಸ್ಟ್ ಎಲ್ಲ ರೊಟ್ಟಿ ಬಡಿತಾ ಇದ್ರು, ಇವಾಗೆಲ್ಲ ಉತ್ತಾರೆ. ಎಕ್ಸಾಂಪಲಿಗೆ ನಾನು ಕಲ್ತಿದ್ದು ರೊಟ್ಟಿ ಬಡಿಯೋದು, ಬಟ್ ಇವಾಗ ನಾವು ಮಾಡ್ತಿರೋದು ಉದ್ದೋದು. ಅದು ಬೇಗ ಇಗ್ಗೋದೇ ಇಲ್ಲ ಇವಾಗ. ಪ್ರೀವಿಯಸ್ ನಾನು ಕಲ್ತಿದ್ದೆ ಬಡಿಯೋದ್ರಿಂದನೇ ಗಾಯ್ಸ್, ಉತ್ತಾನೆ ಇರಲಿಲ್ಲ. ಕಲ್ತಿದ್ದೆ ಹಾಗೆ, ಎಲ್ಲರೂ ಉದ್ದೋದು ನೋಡಿ ನಾನು ಉದ್ದೋದು ಸ್ಟಾರ್ಟ್ ಮಾಡಿದೆ. ಇವಾಗ ನನಗೆ ಬಡಿಯೋಕ್ಕೆ ಆಗಲ್ಲ, ನಾನು ಉದ್ದೋದನ್ನು ಕಲ್ತ್ಬಿಟ್ಟಿದ್ದೀನಿ. ಗಿಟ್ಟ ಎಲ್ಲ ರೊಟ್ಟಿ ಮಷಿನ್ ಕಮರ್ಷಿಯಲ್ ಆಗಿ ಬಂದಿದ್ದಾವೆ. ಮುಂದೆ ಹೋಗ್ತಾ ಹೋಗ್ತಾ ಇವಾಗ ಹಿಂಗೆ ಆಯಿಲ್ ಮಾಡ್ಕೊಳಕ್ಕೆ, ಕಡಲೆ ಬೀಜದ ಆಯಿಲ್ ಮಾಡ್ಕೊಳಕ್ಕೆ ಕಡಲೆ ಎಣ್ಣೆ ಸಣ್ಣ ಮಷಿನ್ ಬಂದಿದ್ದಾವಲ್ಲ, ಹಂಗೆ ಮನೇಲಿ ರೊಟ್ಟಿ ಮಾಡೋಕ್ಕೂ ಮಷಿನ್ ಬಂದ್ಬಿಡ್ತವೆ. ಬಂದಿದ್ದಾವೆ ಆಲ್ರೆಡಿ, ಬಂದಿದ್ದಾವೆ ಎಲ್ಲ ಮೆಷಿನ್ನು ಆಲ್ರೆಡಿ. ಮೈಕ್ರೋವೇವ್ ಟೈಪ್ ಆಲ್ರೆಡಿ ಬಂದಿದ್ದಾವೆ. ಮೇ ಬಿ ನಮ್ಮದೇ ಇವಾಗ ನಮ್ಮ ಏನೋ ಹೇಳ್ತಾರಲ್ಲ, ಮುಗ್ಧ ತಾಯಂದಿರೋದು ನಮ್ಮದೇ ಲಾಸ್ಟ್ ಜನ್ರೇಷನ್ ಅಂತ. ಸೊ ಈ ಥರ ಮಾಡೋದು ನಮ್ಮದೇ ಲಾಸ್ಟ್ ಜನ್ರೇಷನು. ನೆಕ್ಸ್ಟ್ ಬರೋರೆಲ್ಲ ಹಿಂಗೆ ಮಾಡಲ್ಲ, ಎಲ್ಲ ಮೆಷಿನ್ಗೆ ಹಾಕಿ ಅಷ್ಟೇ. ನಾವೇ ಲಾಸ್ಟು 90s ಕಿಡ್ಸ್. ನಾನು ಒಂಥರ ಮಿಡಲ್, ಇತ್ತಾಗ 90s ಎಲ್ಲ, ಇತ್ತಾಗ 2000 ಅಲ್ಲ, ಹಂಗೆ ಸೆಂಟ್ರಲ್ಲಿ. ಅಂದರೆ ನಾವು ನಿಮ್ಮದು ನೋಡಿಬಿಟ್ಟಿದ್ದೀವಿ, ಇವಾಗಿನ ಜೆನ್ಜಿನ ನೋಡಿಬಿಟ್ಟಿದ್ದೀವಿ. ಸೊ ಇವಾಗ ಹಿಂಗೆ ನೋಡಿ, ಇವಾಗ ಅಳುಕಿದೆ ಅಲ್ವಾ. ಸೊ ಒಂದು ನಮಗೆ ರೊಟ್ಟಿ ಮಾಡೋ ಹಂತಕ್ಕೆ ಬರೋ ಥರ ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು. ಹಾಂ, ಇವಾಗ ಆಗುತ್ತಲ್ಲ, ಉಳಿದಿದ್ದು ಮಾಡ್ತೀನಿ ನಾಳೆ ಮಧ್ಯಾಹ್ನ. ಇವಾಗ ಉಳಿದಿದ್ದು ಎಲ್ಲ ಮಾಡಿಟ್ಟು ಹಾಕ್ತೀನಿ ಅಲ್ಲಿ. ಇಲ್ಲ ಗೈಸ್, ನಾನು ಆ್ಯಕ್ಚುಲಿ 2 months ಮೇಲಾಯಿತು. ನಾನು ಎಲ್ಲಿ ಹಿಟ್ಟು ಬರಲ್ವೋ ಏನೋ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಮಾಡಿದಾಗ ಏನೂ ಆಗಿರಲಿಲ್ಲ. ಇವಾಗ ಚೆಕ್ ಮಾಡ್ಬೇಕು, ಇವಾಗ ಏನೂ ಆಗಲ್ಲ. ನಾವು ಮೇನ್ ಏನಂದರೆ ರೊಟ್ಟಿ ಮಾಡೋದ್ರಲ್ಲಿ ಹೆಂಗೆ ನಾದ್ಕೊತೀವಿ ಇದನ್ನು ಅನ್ನೋದ್ರ ಮೇಲೆ ಇರುತ್ತೆ. ಇದನ್ನು ಕರೆಕ್ಟಾಗಿ ನಾದ್ಕೋಬೇಕು ಇದರಲ್ಲಿ. ಇದು ಎಷ್ಟು ಚೆನ್ನಾಗಿ ನಾವು ನಾದ್ಕೊಂಡು ಮಾಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನಾನು ಗೈಸ್ ರೊಟ್ಟಿ ಮಾಡೋದು ಕಲ್ತಿದ್ದು ಐ ಥಿಂಕ್ ಹೈಸ್ಕೂಲಲ್ಲಿ ಅನಿಸುತ್ತೆ. ನಮ್ಮ ಕಡೆ ಎಲ್ಲ, ಬೇರೆ ಕಡೆ ಎಲ್ಲ ಹೆಂಗೆ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಮೇನ್ ಉತ್ತರ ಕರ್ನಾಟಕ ಹುಡುಗಿರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಬರಬೇಕು. ಒಂದು ಏಜ್ ಆದರೆ ರೊಟ್ಟಿ ಈಗ ಆವಾಗಿನ ಕಾಲದಲ್ಲೆಲ್ಲ ಮದುವೆ ಮಾಡ್ಬೇಕಂದ್ರೆ ಫಸ್ಟ್ ಕೇಳ್ತಿದ್ರು, ಅಡುಗೆ ಎಲ್ಲ ಮಾಡೋಕ್ಕೆ ಬರುತ್ತಾ, ರೊಟ್ಟಿ ಮಾಡೋಕ್ಕೆ ಬರುತ್ತಾ, ಅದು ಮೇನು. ಇಲ್ಲ ರೊಟ್ಟಿ ಮಾಡೋದು ಕಲ್ತ್ಬಿಟ್ರೆ ಆಯ್ತಲ್ಲ ಹಂಗಾರೆ ಮದುವೆ ಮಾಡಿಬಿಡ್ತೀವಿ, ಈ ಥರ. ಸೊ ಅವಾಗ ನಮ್ಮ ಮನೆಗೆಲ್ಲ ರೊಟ್ಟಿ ಮಾಡು, ನಮ್ಮ ಮನೆಗೆ ಫಸ್ಟ್ ರೊಟ್ಟಿ ಮಾಡೋದು ಕಲಿ ಅಂತ ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳೋದು. ಅದಕ್ಕೆ ನಾನು ಈ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮ ಮಮ್ಮಿ ರೊಟ್ಟಿ ಮಾಡ್ತಿತ್ತಲ್ಲ, ಲಾಸ್ಟಲ್ಲಿ 2-3 ಬಿಟ್ಕೊಡೋದು ಕಲಿಯೋಕ್ಕೆ ಅಂತ. ಮಾಡಿಬಿಟ್ಟು ಲಾಸ್ಟಲ್ಲಿ 1-2 ಬಿಡ್ತಿತ್ತು. ನಾನು ಆ 2 ಮಾಡಿ 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 ಕಲಿತೆ. ಸೊ ಈ ಅಂತ ಓಕೆ, ನೀವು ಮಾಡಿ ನಮಗೆ ರೊಟ್ಟಿ ಆದಮೇಲೆ ಕರೀರಿ, ಊಟಕ್ಕೆ ರೆಡಿಯಾಗಿ ಬರ್ತೀವಿ. ಓಕೆ ಓಕೆ, ಏನಾದರೂ ಹೆಲ್ಪ್ ಬೇಕಿದ್ರೆ ಕರೀರಿ, ಬರ್ತೀವಿ ಆಯ್ತಾ? ಸರಿ. ಓಕೆ ಗೈಸ್, ಇಷ್ಟ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮಿಬ್ಬರಿಗೆ ಅಲ್ವಾ ಸಾಕಿಷ್ಟು, ಒಂದು 7 ಆಗುತ್ತೆ ಅನಿಸುತ್ತೆ ಇಬ್ಬರಿಗೆ ಮಾಡ್ಕೊತೀನಿ. ಇದು ಇವಾಗ ಆರಿದೆ ಗೈಸ್. ಇವಾಗ ನಾನು ಇದಕ್ಕೆ ಸ್ವಲ್ಪ ಗುರಾಳ್ ಪುಡಿ ಮತ್ತು ಇದು ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇನ್ನು ಜೋಳಿಕಾಯಿ ಸಿಕ್ಕಿದ್ರೆ ಸಕ್ಕತ್ತಾಗಿರೋದಿಲ್ಲ ಅಲ್ಲ, ಸಿಗಲ್ಲ ಅದು. ಇದನ್ನೇ ಜೋಳಿಕಾಯಿ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ತಿನ್ಬೇಕಷ್ಟೆ. ಓಕೆ, ಇವಾಗೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಂಚು ಕಾಯ್ತಾ ಇದೆ. ಇದು ಬಂದು ನೀರು ಮತ್ತು ಒಂದು ಬಟ್ಟೆ. ಈಗ ರೊಟ್ಟಿ ಮಾಡಿ ಹಾಕ್ತೀವಲ್ಲ, ಒಂದು ಸೈಡ್ ಹಿಟ್ಟಾಗಿರುತ್ತಲ್ವ, ಸೊ ಅದನ್ನು ಹಿಂಗೆ ಒರೆಸ್ಲಿಕ್ಕೆ ಇದು. ಆಮೇಲೆ ಇಲ್ಲಿ ಹಿಟ್ಟು ಎದ್ದಕ್ಕೆ ಅಂದರೆ ಮಾಡೋದಕ್ಕೆ ಹಿಟ್ಟು ಇಟ್ಕೊಂಡಿದ್ದೀನಿ. ಇದು ಬಂದು ಲತ್ತುಡಿ, ನೀವೇನಂತೀರ ಗೊತ್ತಿಲ್ಲ, ಇದು ನಮ್ಮ ಕಡೆ ಲತ್ತುಡಿ ಅಂತಲೇ ಕರೀತಾರೆ. ಏನು ಗೊತ್ತಾಗತ್ತೆ, ಇದ್ರದ್ದೊಂದು ಸ್ಟೋರಿ. ನಮ್ಮ ಮನೇಲಿ ಮದುವೆ ಮಾಡೋ ಟೈಮಲ್ಲಿ ಅಷ್ಟೆಲ್ಲ ಹೊಸ ಬಾಂಡೆ ಐಟಮ್ಸ್ ಹಾಕ್ಸಿದ್ರು ಕೂಡ, ನಾನು ಅದೆಲ್ಲ ಬಿಟ್ಟು ದೇಶದಿಂದ ದೇಶಕ್ಕೆ ಬಿಟ್ಟು ಬಂದರೂ ಕೂಡ, ಇದು ಎಷ್ಟು ಒಂದು 10 ವರ್ಷದ ಹಿಂದದು ಅನಿಸುತ್ತೆ. ನಾನು ಮೇ ಬಿ ನನಗೆ ಗೊತ್ತಿರೋಂಗೆ
ನಾನು ಹೈಸ್ಕೂಲದ ಹೇಳಿದ್ನಲ್ಲ ರೊಟ್ಟಿ ಮಾಡೋದು ಕಲಿತೆ ಅಂತ, ಆ ಟೈಮಿಂದಲೂ ನಮ್ಮ ಮಮ್ಮಿ ಇದರಲ್ಲೇ ಮಾಡ್ತಾಯಿತ್ತು. ನಾನು ಇದರಲ್ಲೇ ಮಾಡೋದು ಕಲ್ತಿದ್ದು. ಅವಾಗೇ ಅಂದರೆ ನನಗೆ ಬೇರೆ ರೂಮಲ್ಲಿ ಹೋದಾಗ, ಅಂದರೆ ಪೂಜಾ ರೂಮಲ್ಲಿ ಅಲ್ಲೆಲ್ಲ ಹೋಗಿದ್ನಲ್ಲ, ಆ ಲೊತ್ತುಡಿಲಿ ನಂಗೆ ರೊಟ್ಟಿನೇ ಮಾಡೋಕ್ಕೆ ಬರ್ತಿಲ್ಲ, ಅದು ದಪ್ಪ ಇತ್ತು. ಸೊ ಅದಕ್ಕೂ ಏನೋ ಗೊತ್ತಿಲ್ಲ, ನಂಗೆ ಇದರಲ್ಲೇ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋದು. ಆವಾಗಲೇ ಹೇಳಿದ್ದೆ ನಾನು, ನೆಕ್ಸ್ಟು ನಾನು ಏನಾದರೂ ಗಂಡನ ಮನೆಗೆ ಹೋದರೆ ಇದೇ ಲೊತ್ತುಡಿ ತೊಗೊಂಡು ಹೋಗ್ತೀನಿ ಅಂತ. ಅವೆಲ್ಲ ಅವರೆಲ್ಲ ಹೇಳೋರು, ಯಾಕೆ ಇದನ್ನು ಹೋಯ್ತೀಯ, ಹಳೇದು ಹೊಸದು ಹಾಕಿಸ್ತೀವಲ್ಲ ಅಂತ ಹೇಳೋರು. ಕೊನೆಗೂ ನಾನು ಅವತ್ತು ಹೇಳ್ದಂಗೆ ಅಲ್ಲಿಂದ ಇಲ್ಲಿಗೆ ಈ ಹಳೇದೇ ಹೊತ್ಕೊಂಡು ಬಂದಿದ್ದೀನಿ. ಇದು ಹಳೇದು ಆಗಿತ್ತು, ಬಟ್ ಬರೋ ದಿನ ಇದೆಲ್ಲ ಹೊಸ ಕವರೆಲ್ಲ ಕಟ್ಟಿಸ್ಕೊಂಡು ಬಂದಿದ್ದೆ. ಮೊನ್ನೆ ಲಾಸ್ಟು ನಾವು ಹೋಳಿಗೆ ವೀಡಿಯೋ ಮಾಡಿದ್ವಲ್ಲ, ಆವಾಗ ಅರಿಶಿನ ಅದು ಕೈಯೆಲ್ಲ ಹಿಂಗೆ ಮುಟ್ಟಿ ಆ ಕಡೆ ಈ ಕಡೆ ಯೆಲ್ಲೋ ಕಲರ್ ಆಗಿದೆ. ಫಸ್ಟ್ ಇದು ವೈಟ್ ಇತ್ತು, ಚೆನ್ನಾಗಿತ್ತು. ಇವಾಗ ಬಂದು ಯೂಸ್ ಮಾಡಿ ಈ ಆಕಾರಕ್ಕೆ ಬಂದೈತೆ. ಸೊ ಇದು ಸ್ಟೋರಿ ಇದ್ರದ್ದು. ಓಕೆ, ಅದು ಅಲ್ಲಿ ಹಂಚಿ ಕಾಯ್ತಿದೆ ಆಲ್ಮೋಸ್ಟು. ಇವಾಗ ಅದು ರೊಟ್ಟಿ ಮಾಡ್ಕೊಂಡ್ಬರೋಣ ಗೈಸ್. ಇದೆಲ್ಲ ಒರೆಸ್ಕೊಂಡಿದ್ದೀನಿ ಗೈಸ್. ಮತ್ತು ಇವು ಕಲ್ಲಲ್ಲಿ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ. ಮನೇಲಿ ನನಗೆ ಅಷ್ಟು ರೂಢಿಲ್ಲ, ಇನ್ನೂ ಕೊಳಂಗೆಲ್ಲಿ ಮಾಡಿಬಿಡ್ಬೋದು. ಈ ಚಪಾತಿ ಮಾಡಿದಷ್ಟು ರೊಟ್ಟಿ ಮನೇಲಿ ಮಾಡೋಕ್ಕೆ ಅದು ಪರ್ಫೆಕ್ಟ್ ನನಗೆ ಬರೋಲ್ಲ, ಬೇರೆಯವ್ರು ಮಾಡ್ತಾರೆ ಏನೋ ಗೊತ್ತಿಲ್ಲ. ನಾನು ನೋಡಿದಾಗ ಎಲ್ಲರೂ ಹಿಂಗೆ ಟೈಲ್ಸ್ ಕಲ್ಲಲ್ಲೇ ಗ್ಯಾಸ್ ಕಟ್ಟಿನೇ ಮಾಡ್ತಾರೆ. ಸೊ ಹಿಂಗೆ ಹಚ್ಕೊಂಡು ಆಲ್ಮೋಸ್ಟ್ 3 months ಆಯಿತು ಗೈಸ್ ಇದು ಹಿಟ್ಟು. ಭಾಳ ದಿನದ ಇಟ್ಟಾದರೆ ಏನಾಗುತ್ತೆ, ಪಿಸುಗಾಗುತ್ತೆ, ರೊಟ್ಟಿ ಹರಿಯುತ್ತೆ. ಅದಕ್ಕೆ ಮನೆಯಲ್ಲೆಲ್ಲ ಜಾಸ್ತಿ ಹಿಟ್ಟು ಹಾಕ್ಸಲ್ಲ, ಅವ್ರು ಒಂದು 15 ದಿವಸಕ್ಕೆ ಬರೋಂಗೆ ಹಾಕಿಸ್ತಾರೆ. ಎಷ್ಟು ಬೇಕು ಅಷ್ಟು 15 ದಿವಸ ಅಷ್ಟೇ. ಆಮೇಲೆ ಅದು ಪಿಸುಗಾಗಿ ರೊಟ್ಟಿ ಕರೆಕ್ಟಾಗಿ ಬರೋಲ್ಲ, ಜಾಸ್ತಿ ದಿನ ಇಟ್ಟು ಹಂಗೆ ಸ್ಟೋರ್ ಮಾಡಿಟ್ಟು. ನಾವಿಲ್ಲಿ ನೋಡೋದು 3 ತಿಂಗಳು ಆದಮೇಲೆ, 3 ತಿಂಗಳಾದರೂ ಕೂಡ ಹಿಂಗೆ ಇಟ್ಕೊಂಡಿದ್ದೀವಿ. ಸೊ ಅದು ಲಾಸ್ಟಿಗೆ ಅದು ಗಂಡು ದಡಿನೋ ನಂಗೆ ಗೊತ್ತಿಲ್ಲ ಗೈಸ್. ಇದೆಲ್ಲ ಅದು ಹರಿಬಾರ್ದಂತೆ ಹಿಂಗೆ ಕಟ್ಕೊಂಡು ಹಿಂಗೆ ಮಾಡ್ತೀವಿ. ನಾವು ಬೆಂಗಳೂರಲ್ಲಿದ್ದಾಗ ಊರಿಗೆ ಬಂದಾಗೆಲ್ಲ ಇದು ಕಡಕ್ ರೊಟ್ಟಿ ಮಾಡಿಡಕ್ಕೆ ಹೇಳ್ತಿದ್ವಿ ಮುಂಚೆನೆ. ಅದ್ರ ಹಬ್ಬ ಗಿಬ್ಬ ಬರ್ತಿದ್ವಲ್ಲ, ಅವಾಗ ಒಂದು ಗೊಬ್ಬರ ಚೀಲದಲ್ಲಿ ತುಂಬ್ಕೊಂಡು ಹೋಗೋದು 50 ರೊಟ್ಟಿ. ಒಂದು ಎಲ್ಲ ಬ್ಯಾಚುಲರ್ಸ್ ಇರ್ತಿದ್ವಾ, 3-4 ಜನ. ಸೊ ಬಡಿದೇನು ಸಿಂಪಲ್ ಗಾಸ್ ಇಷ್ಟೇ. ಇದು ರಿಂಗ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು. ಹಿಂಗೆ ಬಡಿಬೇಕು, ಫುಲ್ ಬಡಿದ್ರೆ ದೊಡ್ಡದಾಗುತ್ತೆ. ನಾವು ತೊಗೊಂಡೋಗಿದ್ದು 2-3 months ಬರ್ತಿತ್ತು ನಮಗೆ. ನಾನೆಲ್ಲ ಹೋಯ್ತಾನೆ ಇರಲಿಲ್ಲ ಗೈಸ್. ಏನೋ ಅಪರೂಪ. ನಾನು ಬೆಂಗಳೂರಾಗಿದ್ದಾಗ ನಮ್ಮ ಮಮ್ಮಿ ಮಂಡಕ್ಕಿ ಮಾಡಲ ಅವಲಕ್ಕಿ ಮಾಡಲ ಅಂದರೆ ಅದು ಯಾರು ತಿಂತಾರೆ ಹೋಗಿ ಬೇಡ ಅಂತ ಹಂಗೆ ಹೋಗ್ತಿದ್ದೆ ನಾನು. ಜಂಜಿಗಳಲ್ಲ, ಅದಕ್ಕೆ ಮನೆ ಫುಡ್ದು ಮಾಡ್ಕೊಡಕ್ಕೆ ರೆಡಿ ಇದ್ರು, ನಾನು ತಗೊಂಬರಕ್ಕೆ ರೆಡಿ ಇರ್ತಿರ್ಲಿಲ್ಲ. ಏನೋ ಒಂದು ನನಗೆ ಅನ್ಸಿದ್ದಾಗ ಒಂದು 3 ಸಲ ತಗೊಂಡೋಗಿ, 3 ವರ್ಷ 4 ವರ್ಷದಲ್ಲಿ ಒಂದು 3 ಸಲ ತಗೊಂಡೋಗಿದ್ದೀನಿ ಬೆಂಗಳೂರಿಗೆ ಈ ಥರ ಸ್ನ್ಯಾಕ್ಸ್ ಅಷ್ಟೇ. ನಾವು ಈಚ್ ಆ್ಯಂಡ್ ಎವ್ರಿ ಟೈಮ್ ಮನೆಗೆ ಬಂದಾಗ ಬೇಸನ್ ಉಂಡೆ, ಕೊಬ್ಬರಿ ಉಂಡೆ, ರೊಟ್ಟಿ, ಮಂಡಕ್ಕಿ, ಇದು ಫಿಕ್ಸ್ ತಿಂಡಿಗಳು ಮನೆಯಿಂದ ತಗೊಂಡು ಹೋಗ್ತಿದ್ದಿದ್ದು. ತುಂಬ ಹೆಲ್ಪ್ ಆಗ್ತಿದ್ವು ಅಲ್ಲಿ. ಏನೋ ಒಂದು ಸಬ್ಜಿ ಗಿಬ್ಜಿ ಮಾಡ್ಕೊಂಡ್ರೆ, ಪಲ್ಯ ಕರಿ ಏನಾದರೂ ಮಾಡ್ಕೊಂಡ್ರೆ ರೊಟ್ಟಿ ಇಡ್ತಿತ್ತ, ರೈಸ್ ಮಾಡ್ಕೊಂಡ್ರೆ ಮುಗಿದೋಗ್ತಿತ್ತು. ಹುಡುಗರದು ಬ್ಯಾಚುಲರ್ ಲೈಫ್ ಕೂಡ ಎಲ್ಲ ಅಡುಗೆ ಗಿಡಿಗೆ ಮಾಡೋದೆಲ್ಲ ತೋರಿಸ್ತಿರುತ್ತೆ ಸುಮಾರು ಜನಕ್ಕೆ. ಇವಾಗ ಯಾರು ಮಾಡ್ಕೊತಾರಲ್ಲ ಗೊತ್ತಿಲ್ಲ ಹುಡುಗರು, ಬಟ್ ನಾವೆಲ್ಲ ಮಾಡ್ಕೊತಿದ್ವಮ್ಮ. ಡೈಲಿ ಎಷ್ಟು ಅಂತ ಹೊರಗಡೆ ತಿಂತಿದ್ದ, ಇರೋ ಸಂಬಳಕ್ಕೆ ಹೊರಗಡೆ ತಿಂದು ಬೆಂಗಳೂರಲ್ಲಿ. ನೋಡಿ ಗೈಸ್, ಇಷ್ಟು ಸಾಕು ಅನ್ಸುತ್ತಲ್ಲ, ಎಷ್ಟು ದೊಡ್ಡದು. ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಸಾಕು ಚೆನ್ನಾಗೇ ಬಂದಿದೆ. ಸಾಕು. ಹಂಚು ಕಾದಿದೆ, ಸ್ವಲ್ಪ ಜೋರನ್ನ ಇಟ್ಟುಬಿಡ್ತೀನಿ. ರೊಟ್ಟಿಗೆ ಆಯಿಲ್ ಹಾಕಲ್ವಾ ಹಂಚಿಗೆ? ಇಲ್ಲ, ನೀರು ಸಿಮ್ಸಲ್ಲ. ಸಿಮ್ಸಲ್ಲ, ನಾನು ಸಿಮ್ಸಿದೆ ಹಂಗೆ. ಅವ್ರು ಕಾಲದಲ್ಲಿ ದಪ್ಪ ಅಲ್ವಾ ಇದು ಹಂಚು, ಅದಕ್ಕೆ. ಓಕೆ ಗೈಸ್, ಹಿಂಗಾದ್ಮೇಲೆ ತೆಗ್ದು ಎಷ್ಟು ದೊಡ್ಡದು ಇದೆಲ್ಲ ಚೆನ್ನಾಗಿ. ಅದೇನು ಮಾಡಿದ್ರೆ ದೊಡ್ಡದಾಗುತ್ತೆ ಅನ್ಸು. ತುಂಬಾ ಮಾಡ್ತಾರೆ ಮಾಡೋರು. ನೆಕ್ಸ್ಟ್ ಬೇಯಿಸೋದು ಅಷ್ಟೇ, ಚಪಾತಿ ಬೇಯಿಸೋದು. ಸ್ವಲ್ಪ ಇನ್ನು ತಗೊಂಡು ನೀರನ್ನ ಹಿಟ್ಟಾಗಿರುತ್ತಲ್ಲ ತೆಗೆದು ಹಿಂಗೆ ಒರೆಸ್ಬೇಕು. ರೊಟ್ಟಿ ಹಂಚಲ್ಲಿ ಮಸ್ತಾಗುತ್ತೆ ಗೈಸ್. ಹಿಂಗೆಲ್ಲ ಆಗಲ್ಲ. ಇದ್ರಲ್ಲಿ ನಮ್ಗೆ ಸ್ವಲ್ಪ ದೋಸೆ ಹಂಚಲ್ಲಿ ಅಷ್ಟು ಕರೆಕ್ಟಾಗಿ ಅನಿಸಲ್ಲ. ಅಂದರೆ ಹಿಂಗೆ ಹೇಳಿದ್ರೆ ಹಿಂಗೆ ಬಂದ್ಬಿಡುತ್ತೆ ಕೈಯಲ್ಲೇ ಇದು. ನಮ್ಮದು ಚೈಲ್ಡ್ಹುಡ್ಡಲ್ಲಿ ತಿಂಡಿಗಿಂತ ಜಾಸ್ತಿ ರೊಟ್ಟಿನೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂದಿರೋದು. ರೊಟ್ಟಿ, ಮೊಳಕೆಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಅಲಸಂದೆ ಕಾಳು ಪಲ್ಯ, ಎಲ್ಲ ಕಾಳುಗಳು ಮೇನ್. ಉತ್ತರ ಕರ್ನಾಟಕ ಸೈಡಲ್ಲಿ ಕಾಳುಗಳು ಜಾಸ್ತಿ. ತೊಗರಿ, ಹೆಸರು, ಮಡಕೆ, ಅಲಸಂದೆ ಇವೆಲ್ಲ ಶೇಂಗಾ ಬೆಳೆ ಅದ್ರ ಇದು ಬೆಳೆ ಜೊತೆಗೆ ಸೈಡಲ್ಲಿ ಹಾಕಿರ್ತಿದ್ರು. ಅದ್ರಲ್ಲಿ ಬರೋ ಕಾಳುಗಳನ್ನೇ ಯೂಸ್ ಮಾಡ್ಕೊತಿದ್ರು. ಇಲ್ಲಿ ಇದು ಬೇಯ್ದ ತಕ್ಷಣ ಇನ್ನೊಂದು ರೊಟ್ಟಿ ರೆಡಿ ಇರಬೇಕು. ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ನಿಧಾನ ತೋರಿಸ್ಕೊಂಡು ಮಾಡ್ತಾ ಇದ್ದೀನಿ. ಬಟ್ ಯೂಶ್ವಲಿ ಇಲ್ಲಿದು ಬೆಂದು ರೆಡಿ ಆದ ತಕ್ಷಣ ಇನ್ನೊಂದು ರೆಡಿ ಇರುತ್ತೆ ಹಿಂಗೆ ಹಾಕೋಕ್ಕೆ.
ಇದು ಸ್ವಲ್ಪ ಬೇಯಬೇಕು. ಇದು ಹಂಚು ದಪ್ಪ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಇದೆಲ್ಲ ಅಡುಗೆ ಮಾಡಿ ಒಂದಿನ ದೋಸೆಗಳು ಕರೆಕ್ಟಾಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ ವಯಸ್ಸು. ಅಂದರೆ ಎಲ್ಲದೂ ಇದರಲ್ಲೇ ಮಾಡ್ತೀವಲ್ಲ, ದೋಸೆ ಎದ್ದೇಳ್ತವೆ ಮುಂದೆ ಫ್ಯೂಚರಲ್ಲಿ. ನೆಕ್ಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗ್ತೀವಲ್ಲ ಅವಾಗ ಏನಾದರೂ ಕಬ್ಬಿಣದ ಹಂಚುಗಳು ಸಿಗುತ್ತೆ ಈಗ, ಆ ಥರದ್ದು ಇದ್ರೆ ನೋಡೋಣ, ಟ್ರೈ ಮಾಡೋಣ. ಆದರೂ ಒಲೆಯಲ್ಲಿ ಮಾಡೋ ಅಡುಗೆನೇ ಬೇರೆಲ್ಲ. ಒಲೆಯಲ್ಲಿ ಒಳ್ಳೆ ಸೌದೆ ಒಲೆ ಮಾಡೋ, ಕಟ್ಟಿಗೆ ಒಲೆ ಮಾಡೋದು ತುಂಬ ಟೇಸ್ಟ್. ಇವಾಗ್ಲೂ ಅವಾಗ್ಲೂ ಮಾಡೋಕ್ಕೆ ಇಷ್ಟ, ತಿನ್ನೋಕ್ಕೆ ಇಷ್ಟ. ಇವಾಗ ಎಷ್ಟೊಂದು ಜನ ಮನೆಯಲ್ಲಿ ಇವಾಗ ಇದೇ ಥರ ಗ್ಯಾಸ್ ಕಟ್ಟಿ ಮಾಡ್ಬಿಟ್ಟು ಸೌದೆ ಇಡೋ ಥರ ಮೊನ್ನೆ ಯಾವ್ದು ನೋಡಿದ್ರು. ನೋಡಿದೆ ಅವ್ರು ಅಷ್ಟು ಗ್ಯಾಸ್ ಕಟ್ಟಿ ಅಷ್ಟು ದೊಡ್ಡ ಮನೆ ಕಟ್ಟಿಸಿ ಆ ಇಂಥ ಇದರಲ್ಲೇ ಹಿಂಗೇನೋ ಓಪನ್ ಮಾಡತ್ತಾರೆ, ಸೌದೆ ಒಲೆ ಟೈಪ್ ಮಾಡಿ ಸೌದೆ ಇಡಂಗೆ ಮಾಡ್ಕೊಂಡಿದ್ದಾರೆ. ಅದು ಮೊನ್ನೆ ಗ್ಯಾಸ್ ಇಶ್ಯೂದೆಲ್ಲ ಆಯ್ತಲ್ಲ, ಆ ಥರ ಮುಂದೆ ಗ್ಯಾಸ್ ಏನಾದರೂ ಆಯಿತು ಅಂದರೆ ಮತ್ತೆ ಸೌದೆಗೆ ಹೋಗ್ಬೇಕಾಗುತ್ತೆ. ಆಲ್ಟರ್ನೇಟಿವ್ ಏನಿದೆ? ನಿಮ್ಗೇನಾದರೂ ಆಲ್ಟರ್ನೇಟಿವ್ ಗೊತ್ತಿದ್ರೆ ಹೇಳಿ, ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ರೊಟ್ಟಿ ಬೇಯ್ತಾ ಇದೆ, ಇಲ್ಲಿ ರೊಟ್ಟಿ ರೆಡಿ ಇದೆ. ಇಲ್ಲಿ ಇದು ಹಂಚು ದಪ್ಪ ಇದೆಯಲ್ಲ, ಸ್ವಲ್ಪ ಬೇಗ ಟೈಮ್ ತಗೊಳುತ್ತೆ ಸ್ಪೋಸ್ ಬೇಯೋಕ್ಕೆ. ಇದನ್ನು ಏನಂದರೆ ನಾರ್ಮಲ್ ಟೈಮಲ್ಲಿ ನಾನು ರೊಟ್ಟಿ ಮಾಡ್ಬೇಕಾದ್ರೆ ಫುಲ್ ಉಬ್ಬುತ್ತೆ ಗೈಸ್. ಇವತ್ತು ನೋಡಿ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅದು ಉಬ್ತಾನೆ ಇಲ್ಲ. ಹಾಗೆ ಏನಾದರೂ ಒಂದು ತೋರಿಸ್ಬೇಕಂದ್ರೆ ಅದು ಆಗೋದೇ ಇಲ್ಲ. ಇವಾಗ ಹಾಕೋಣ. ಇನ್ನೊಂದೆರಡು ರೊಟ್ಟಿದಿದೆ, ಆಲ್ರೆಡಿ ಒಂದು 4 ಆಗಿದೆ. ಅದು ಬೇಯಬೇಕಾದ್ರೆ ಇನ್ನೊಂದು ರೊಟ್ಟಿ ಮಾಡ್ಕೊಂಬಿಡ್ಬೇಕು. ಗ್ಯಾಸ್ ಹೊಡೆಯುತ್ತೆ. ಇವಾಗಿನ ಇಂಡಕ್ಷನು, ಬಟ್ ಗ್ಯಾಸಲ್ಲಿ ಮಾಡಬೇಕಾದ್ರೆ. ಆದರೂ ನೋಡಿ ಗೈಸ್, ನಾನು ಹಿಟ್ಟು ಕೆಡುತ್ತೆ ಬರಲ್ಲ ಅಂದ್ಕೊಂಡಿದ್ದೆ. ಹೆಂಗೆ ಉದ್ದಿದ್ರೂ ಓಕೆ ಅರಿತಾ ಇಲ್ಲ. ಯಾವುದೋ ಹಿಟ್ಟು ಅಂದರೆ ಜೋಳ ಸಖತ್ತಾಗಿದೆ, 3 ತಿಂಗಳಿಂದ ಹಾಕ್ಸಿದ್ದಿಟ್ಟು. ರಿಂಗ್ ಒಂದು ಅಡ್ಡ ಬರುತ್ತೆ. ಕಾಣಿಸ್ತೀಯಾ? ಇಷ್ಟ ಬಡಿಯೋದು ಇಷ್ಟೇ, ಬೇಗ ಇಗ್ಗಲ್ಲ, ಅಂದರೆ ದೊಡ್ಡದಾಗಲ್ಲ ಅಷ್ಟೆ. ನೋಡಿ ಗೈಸ್, ಒಂದಾದರೂ ಉಬ್ಬತ್ತು ತೋರಿಸೋಣ ಅಂದರೆ ಇದು ಉಬ್ಬುತ್ತಾನೆ ಇಲ್ಲ ಇವತ್ತು. ಏನೋ ಓಕೆ ಗೈಸ್, ಇಷ್ಟೇ. ಇನ್ನೊಂದು ರೊಟ್ಟಿದಿದೆ, ಮಾಡಿಬಿಟ್ಟು ಸಿಗ್ತೀನಿ ನಾನು ನಿಮ್ಗೆ ಆಮೇಲೆ. ಇಷ್ಟೇ, ಇದು ಬೇಯ್ತಾ ಇದೆ ನೋಡಿ ಗೈಸ್. ಫಾರ್ ಅ ಚೇಂಜ್ ನಾವು ಇವತ್ತು ಕೆಳಗೆ ಕೂತು ಊಟ ಮಾಡ್ತಾಯಿದ್ದೀವಿ. ನೆಮ್ಮದಿ ಇದೆ ಕೆಳಕ್ಕೆ ಊಟ ಮಾಡೋದೇ ಒಂಥರ ನೆಮ್ಮದಿ ಇದೆ. ರೊಟ್ಟಿ, ಕ್ಯಾರೆಟ್, ಸೌತೆಕಾಯಿ. ನಾನು ತಿಂದೆ ಎಷ್ಟು ಸ್ವೀಟಾಗಿದೆ ಗೊತ್ತಾ? ತಿಂದೆ ಅಲ್ಲಿ ಕಟ್ ಮಾಡಬೇಕಾದ್ರೆ. ಇಲ್ಲಿ ಕ್ಯಾರೆಟ್ ಗೈಸ್ ಗಜ್ರಿ ತಿಂದಂಗೆ ಇರುತ್ತೆ, ತುಂಬ ಸ್ವೀಟು. ಸಾರಿ. ಸರಿ ಆಗುತ್ತಾ? ಆಗುತ್ತೆ. ರೊಟ್ಟಿ ತಗೊಂಡು ಬಿಸಿ ರೊಟ್ಟಿನ ಹಿಂಗೆ 3 ಹಾಕೊಂಡು ನಮ್ಮ ಸರ್ ಇನ್ನೂ ಜೋಳಿಕಾಯಿ ಪಲ್ಯ ಮತ್ತು ಮೊಸರು ಎದ್ಬಿಟ್ಟಿದ್ರೆ ಎಷ್ಟು ತಿಂತೆ ತಿಂದರೆ? 3 ರೊಟ್ಟಿ ಅಷ್ಟೇ, ಚೆನ್ನಾಗಿದ್ರು ಅಷ್ಟೇ. ಹೆಂಗಿದ್ರು ಬಿಸಿ ಇಟ್ಟು 3 ರೊಟ್ಟಿ. ಕಡಕ್ ರೊಟ್ಟಿ ಆದರೆ 3-4 ತಿಂತೀನಿ. ಹಾಂ, ಇವ್ರಿಗೆ ಕಡಕ್ ರೊಟ್ಟಿ ಅಂದರೆ ತುಂಬ ಇಷ್ಟ.
ಸೌತೆಕಾಯಿ ಸ್ವಲ್ಪ ಹಣ್ಣಾದಂಗೆ ಇದೆಯಲ್ಲ, ಹ್ಞೂ ದಪ್ಪ ಇದೆ. ಮೆಣಸಿನ್ಕಾಯಿ ತುಂಬ ಖಾರ ಇದಾವೆ. ನಾವು ಅಷ್ಟು ಹಾಕಿದ್ಕೇನೆ ಈಗ ಖಾರ ಅನಿಸ್ತಾ ಇನ್ನು ಲೈಟಾಗಿ ಅನ್ನಿಸ್ತಿದೆ. ಗೈಸ್, ನಾನು ಆವಾಗಲೇ ಕಟ್ ಮಾಡಿಬಿಟ್ಟು ಮುಖ ತೊಗೊಂಬಂದಿದ್ದೀನಿ. ಫುಲ್ ಮುಖ ಎಲ್ಲ ಉರಿತೈತೆ ನನಗೆ ಆವಾಗಲೇ. ಸಖತ್ ಖಾರ ಇದೆ. ನಾಳೆಯಿಂದ ಬರೀ ಎರಡೆರಡು ಹಾಕ್ಬೇಕು. ಒಂದಾ? ಒಂದು ಹಾಕಿದ್ರೆ ಸಾಕು. ಸಾಕು. ಓಕೆ. ಖಾರ ಆದರೆ ಇದೆ ಕ್ಯಾರೆಟ್. ಗೈಸ್, ರೊಟ್ಟಿ ಇಷ್ಟೇ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್. ನಾವು ಇವತ್ತಿಲ್ಲಿ ಟ್ರೈ ಮಾಡಿದ್ದೀವಿ. ಇಷ್ಟ ಗೈಸ್. ಇವಾಗ ಊಟ ಮಾಡಿಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು. ಏನಾದರೂ ಹೇಳ್ತೀರಾ? ಅಷ್ಟೇ ಟೈಮ್ ಇವಾಗ. ಊಟ ಟೈಮ್ ಕರೆಕ್ಟಾಗಿ 9 ಗಂಟೆ ಕಾಲು. ಊಟ ಮಾಡಿ ಮಲಗೋದಷ್ಟೇ. ಮತ್ತೆ ಬೆಳಗ್ಗೆ ಮತ್ತು ಅದೇ ದಿನಚರಿ. ಎದ್ದೇಳೋದು, ತಿಂಡಿ ಮಾಡೋದು, ಆಫೀಸ್ಗೆ ಹೋಗೋದು, ಇದೆ ಮನೆ ಕೆಲಸ. ಇಷ್ಟೇ. ನೀವು ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ದು ಇನ್ನೊಂದೆರಡು ದಿವಸ ಆದರೆ 1 ತಿಂಗಳಾಗುತ್ತೆ. ಈ 1 ತಿಂಗಳಲ್ಲಿ ಒಳ್ಳೆ ಗ್ರೋ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಯೂಟ್ಯೂಬ್ ಹೇಳ್ತಿದೆ, ನಮಗೂ ಗೊತ್ತಿಲ್ಲ. ಎಲ್ಲ ನಿಮ್ಮ ಸಪೋರ್ಟಿಂದ ಆಗ್ತಿದೆ. ಶೇರು, ಲೈಕ್ಸು, ಕಮೆಂಟ್ಸು. ಡ್ಯೂ ಟು ಸಮ್ ರೀಸನ್ ಅಂದರೆ ಇವಾಗ ನಮಗೆ ಟೈಮ್ ಆಗ್ತಿಲ್ಲ. ಟೈಮ್ ಆದರೂ ಒಂದು ವೀಕೆಂಡ್, ಇವ್ರಿಗೆ ಬೆಂಗಳೂರಾಗಿದ್ರೆ 2 ದಿನ ವೀಕೆಂಡ್ ಸಿಕ್ಕಿರೋದು ತೋರ್ಸೋಕೆ ಹೋಕೆ. ಇಲ್ಲಿ 1 ದಿನ ವೀಕೆಂಡು, ಅವ್ರಿಗೂ 1 ದಿನ ವೀಕೆಂಡು ರೆಸ್ಟ್ ಮಾಡಲಿ ಅಂತ ನಾನು ಬಿಡ್ತೀನಿ. ಅದು ಹೆಂಗೋ ಅದು ಇದೊಂದು ರೀಸನ್ ಹೇಳ್ಕೊಂಡು ನಮಗೆ ಕೆಲವೊಂದು ಸರಿ ಆಚೆ ಹೋಗೋಕೆ ಆಗ್ತಿಲ್ಲ. ಸೊ ಇವಾಗ ನೆಕ್ಸ್ಟ್ ಆ ಥರ ಮಾಡೋದು ಬೇಡ. ಸಿಕ್ಕಿರೋ 1 ದಿನದಲ್ಲೇ ಏನಾದರೂ ನಿಮಗೆ ತೋರಿಸೋಣ, ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಇದೇ ಥರ ಸಪೋರ್ಟ್ ಮಾಡಿ ನಮಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ, ಆಯಿತಾ? ಅಷ್ಟೇ ನಮ್ಮ ರಿಕ್ವೆಸ್ಟ್. ಎಲ್ರಿಗೂ ಮತ್ತೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇವ್ರದ್ದು ಯಾವಾಗಲೂ ಒಂದ್ಸರಿ ಎಂಡಾಗ ಟೈಮಲ್ಲಿ ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ನೆಕ್ಸ್ಟ್ ಬ್ಲಾಗಲ್ಲಿ. ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ನಾವು ಮಾಡಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಕಮೆಂಟ್ಸಲ್ಲಿ ಇಲ್ಲಾಂದ್ರೆ ನಂಗೆ ಪರ್ಸ್ನಲಾಗಿ ಬಂದು, ಆಲ್ರೆಡಿ ಕೆಲವೊಬ್ರು ಪರ್ಸ್ನಲಾಗಿ ಬಂದು ಹೇಳಿದ್ದೀರಾ. ಸೊ ಅಲ್ಲಾದರೂ ತಿಳಿಸಿ, ಇಲ್ಲಾದರೂ ತಿಳಿಸಿ. ಏನಾದರೂ ಮಿಸ್ಟೇಕ್ ಇದ್ದರೆ ನಮ್ಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ತಿದ್ಕೊಂಡು ಬೇರೆ ಥರ ಇಂಪ್ರೂವ್ ಮಾಡಿಕೊಂಡು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಗೈಸ್. ಅಷ್ಟೇ. ಓಕೆ ಗೈಸ್, ನಮ್ಗೆ ತುಂಬ ಹಸುವಾಗಿದೆ. ಅದಕ್ಕೆ ನಾನು ಆವಾಗಿದ್ದು 1 ರೊಟ್ಟಿ ಖಾಲಿ ಮಾಡಿದೆ. ನಾನು ಒಂದು ತುತ್ತು ತಿಂದಿಲ್ಲ, ಮಾತಾಡ್ತಾನೆ ಇದ್ದೀನಿ. ಚೆನ್ನಾಗಿದೆ. ಓಕೆ ಎಲ್ಲನೂ ಚೆನ್ನಾಗಿದೆ. ಖಾರ ಸ್ವಲ್ಪ ಚಿಲ್ಲಿ ನೋಡಿ ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತೆ. ನಿಂಗೆ ಚಿಲ್ಲಿ ಬಂದಿರುತ್ತೆ, ಅದಕ್ಕೆ ಹಂಗೆ ಖಾರ ಅನಿಸ್ತಿದೆ. ಅದು ಬಿಟ್ಟರೆ ಹೋಗ್ತಾ ಸರಿ. ಅದು ಭಾರಿ ಸ್ಟ್ರಾಂಗ್ ಇದೆ. ಓಕೆ ಗೈಸ್, ಇವಾಗ ಊಟ ಮಾಡಿಬಿಟ್ಟು ಮಲ್ಕೊತೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.